ಏನ್ ಸರ್ ನಿಮಗೂ ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಏನು? ವೈಯಕ್ತಿಕವಾಗಿ ಏನಿಲ್ಲ. ಮತ್ತೆ ಯಾಕೆ ನೀವು ನನಗೂ ಅವ್ರಿಗೆ ಇಲ್ಲ ಇಲ್ಲ. ಯಾಕಂದ್ರೆ ಆಕ್ಚುಲಿ ಎಲ್ಲೋ ಒಂದು ಹಂತದಲ್ಲಿ ನೀವೇ ಪದೇ ಪದೇ ಮಾತಾಡ್ತಿದ್ರು ಹೊರತು ಬೇರೆ ಸಚಿವರಿಗಿಂತ ಹೆಚ್ಚಾಗಿ ಮಾತಾಡ್ತಿದ್ರಿ. ನಾನೇ ಏನ್ ಕಾರಣ ಏನು? ಅಟ್ಲೀಸ್ಟ್ ಒಂದು ಒಂದು ಇದು ಒಂದು reason. ಒಂದು ಒಂದು ಸ್ಪಷ್ಟ ಮಾಡ್ತೀನಿ. ಹ. ವೈಯಕ್ತಿಕವಾಗಿ ನನಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದು ವಿಚಾರಗಳು ಬರ್ತವೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದಷ್ಟೇ. ಕೆಲವು ಅಂಶಗಳನ್ನು ಈಗ ಪಕ್ಷ ಸಂಘಟನೆ ವಿಚಾರ ಬಂದರೆ ಈಸ್ ಎ ಗುಡ್ ಆರ್ಗನೈಸರ್, ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಾನೇನು ಅವ್ರ ಮೇಲೆ ಅಸೂಯೆ ಏನಿಲ್ಲ. ನಾನೇನು ಅಸೂಯೆ ಪಟ್ಟು ನಾನೇನು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದೀನ, ಏನೇನೂ ಇಲ್ಲ. ಆದರೆ ಅವರು ಕೆಲವೊಮ್ಮೆ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಬರ್ತವೆ. ಆ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಬಂದಾಗ ನನ್ನ ಸ್ವಂತ ಅಭಿಪ್ರಾಯ ಏನಿದೆ ಹೇಳ್ತೀನಿ ಹೊರತು ಸರ್ಕಾರದ ಅಭಿಪ್ರಾಯನೂ ಅಲ್ಲ ಅದು, ಮತ್ತು ಯಾವುದೇ ಅಭಿಪ್ರಾಯ ಇಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯಗಳು. ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ತಾವು ಹೇಳ್ತೀರಿ ಸರ್. ಅದು ಪಕ್ಷ ಮತ್ತು ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರದಿಂದ ಹೈಕಮಾಂಡ್ ಪ್ರಭಾವ ಅಂದರೆ ನೋಡಿ, ದುಷ್ಪರಿಣಾಮ ಸತ್ಪರಿಣಾಮ ಬೀರುವಂಥ ಅಂಶಗಳನ್ನು ಹೇಳ್ತೀನಿ ನಾನು. ದುಷ್ಪರಿಣಾಮ ಬೀರುವಂಥ ಕೆಲಸ ನಾನು ಬೀರಿಸುವಂಥ ಅಂಶಗಳನ್ನು ಯಾವುದೂ ನಾನು ಪ್ರಸ್ತಾಪ ಮಾಡೋದಿಲ್ಲ. ನಾನು ಏನೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಪಕ್ಷದ ಹಿತದೃಷ್ಟಿಯಿಂದ ಸರ್ಕಾರಕ್ಕಾಗಲಿ ಮತ್ತು ಸರ್ಕಾರನೂ ಸದೃಢ ಇರಬೇಕು, ಪಕ್ಷನೂ ಕೂಡ ಸದೃಢ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತೀನಿ ಹೊರತು ಪಕ್ಷವನ್ನು ನಾವು ಶಕ್ತಿಹೀನ ಮಾಡಬೇಕು, ಸರ್ಕಾರ ಅಭದ್ರತೆ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ನಾನು ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ. ಸರ್ ನೀವು ಪವರ್ ಶೇರಿಂಗ್ ವಿಚಾರನು ತಾವೇ ಕೈಗೆತ್ಕೊಂಡಂತವ್ರು, ಫುಲ್ ಟೈಮ್ ಸಿಎಂನು ಕೂಡ ತಾವೇ ಕೈಗೆತ್ಕೊಂಡಿದ್ರಿ. ಯಾಕಂದ್ರೆ ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನುವಂಥದ್ದು ಅಂದ್ರೆ ಹೈಕಮಾಂಡ್ ಒಂದು ತೀರ್ಮಾನ ಮಾಡುತ್ತೆ ಅಂದ್ಮೇಲೆ ಅದು ಏನ್ ಬೇಕಾದ್ರೂ ಆಗಿರ್ಬೋದಲ್ಲ, ತಾವು ಯಾಕೆ ಅಷ್ಟು ಒಂದು ಹಠಕ್ಕೆ ಬಿದ್ರಿ ಅಂತ? ನೋಡಿ, ನಾನೇನು ಹಠಕ್ಕೆ ಬಿದ್ದಿಲ್ಲ. ಅಂತಿಮವಾಗಿ ನಮ್ಮ ರಾಷ್ಟ್ರದ ಹೈಕಮಾಂಡ್ ಏನಿದೆ ಕಾಂಗ್ರೆಸ್ ಪಕ್ಷದವರು ಅವರ ಏನು ನಿರ್ಣಯ ಮಾಡ್ತಾರೆ ಅದಕ್ಕೆಲ್ಲ ಬದ್ರಿದ್ದೀವಿ ನಾವು. ಆದರೆ ನಾನು ಏನು 18 ಮೇ 2023 ದೆಹಲಿಯಿಂದ ಏನು ಒಂದು ಪತ್ರಿಕೆ ಹೇಳಿಕೆ ರಿಲೀಸ್ ಆಗಿದೆ, ಆ ಪತ್ರದ ಆಧಾರದ ಮೇಲೆ ನಾನು ಕೆಲವು ಅಂಶಗಳನ್ನು ನಾನು ಪ್ರಸ್ತಾಪ ಮಾಡಿದ್ನೇ ಹೊರತು ನನ್ನ ವೈಯಕ್ತಿಕ ಏನಿಲ್ಲ ಅದರಲ್ಲಿ.